ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಮೂಡಿ ಬಂದಾನು ಚಂದಿರಾಮ 2ನೇ ಸಂಚಿಕೆ. ಮುರುಳಿ ಅಮ್ಮನ ಧ್ವನಿ ಕೇಳಿ ಕೈಯಲ್ಲಿದ್ದ ಪುಸ್ತಕ ಟೇಬಲ್ ಮೇಲಿಟ್ಟು ಕನ್ನಡಕ ಸರಿಪಡಿಸಿಕೊಂಡು ಮೆಟ್ಟಿಲಿಳಿದು ಕೆಳಗೆ ಬಂದಿದ್ದ. ಅನ್ನಪೂರ್ಣರ ಬೆರಳುವಿಟ್ಟು ಡ್ಯಾಡಿ ಎಂದು ಓಡಿ ಬಂದ ಮಗನ ತೋಳಲ್ಲಿ ಬೆಚ್ಚಗೆ ಸೇರಿಸಿಕೊಂಡು ಹಣೆ ಮೇಲೆ ಜೊಂಪೆಯಾಗಿ ಕುಳಿತ ಕೂದಲು ಸರಿಸಿ ಹಣೆಗೆ ಮುತ್ತಿಟ್ಟ. ಆಟ ಆಡಿ ಬೆವರಿದ್ದೀಯ, ಸ್ನಾನ ಮಾಡಿಸಿಕೊಡ್ತೀನಿ ಬಾ ಎಂದು ಮಗನ ಕರೆದೊಯ್ದವ. ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ಕೂರಿಸಿ ಚಾಕಲೇಟ್ ಮುಂದೆ ಹಿಡಿದಾಗ, ಡ್ಯಾಡಿ ಅರು ಕೊಟ್ಟ ದೊಡ್ಡ ಚಾಕಲೇಟ್ ತಿಂದಿದ್ದೀನಿ, ನಾಳೆ ಇದನ್ನ ತಿಂತೀನಿ, ಇಲ್ಲ ಹಲ್ಲಲ್ಲಿ ಹುಳ ಬರತ್ತೆ ಅರು ಹೇಳಿದ್ದಾಳೆ ಎಂದ. ಗುಡ್ ಗರ್ಲ್, ನಿನ್ನ ಫ್ರೆಂಡ್ ಅರು, ನೀನು ಕೂಡ ಗುಡ್ ಬಾಯ್ ಎಂದು ಕೆನ್ನೆ ಹಿಂಡಿ ಅಡುಗೆ ಮನೆಯತ್ತ ಹೋದವ. ಹಾಲು ಕಾಯಿಸಿ ಮಗನಿಗೆ ಆರಲು ಇಟ್ಟು ಅಮ್ಮನಿಗೂ ತನಗೂ ಕಾಫಿ ಬೆರೆಸಿ ತಂದ. ಅಚಿಂತ್ಯ ಮುಖ ಕಿವುಚಿದ. ಹಾಲು ಕುಡಿದ್ರೆ ಸ್ಟ್ರಾಂಗ್ ಆಗ್ತೀಯ ಕಂದ, ಛೋಟಾ ಭೀಮ್ ಹಾಗೆ, ಇಲ್ಲ ಪತ್ಲು ಹಾಗೆ ಆಗಿಬಿಡ್ತೀಯ ಎಂದ. ಡ್ಯಾಡಿ ಮಾತಿಗೆ ನಾನು ಛೋಟಾ ಭೀಮ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು ಎನ್ನುತ್ತಾ ಹಾಲಿನ ಲೋಟ ಕೈಗೆ ತೆಗೆದುಕೊಂಡ ಕಂದ. ಮಗನ ನೋಡಿ ಖುಷಿ ಪಡುತ್ತಿದ್ದವನ, ಮುರಳಿ ಇನ್ನೆಷ್ಟು ದಿನ ಹೀಗೆ ಇರ್ತೀಯೋ, ನಿನಗೆ ಹೆಂಡತಿ ಬೇಡವಾದ್ರೆ ಅಚ್ಚುಪುಟ್ಟಗೆ ಅಮ್ಮ ಬೇಡ್ವೇನೋ, ನಾನು ಇನ್ನೆಷ್ಟು ದಿನ ಇರ್ತೀನಿ ಹೇಳು ಎಂದವರ ನೋಡಿ ಕಣ್ಣು ತುಂಬಿಕೊಂಡವ. ಹಾಗೆಲ್ಲ ಹೇಳ್ಬೇಡ ಅಮ್ಮ, ನೀನು ಅಚಿಂತ್ಯ ಬಿಟ್ರೆ ಇನ್ಯಾರಿದ್ದಾರೆ ನನಗೆ ಎಂದು ಕನ್ನಡಕ ತೆರೆದು ಕಂಗಳ ಒತ್ತಿ ಮತ್ತೆ ಕನ್ನಡಕ ಹಾಕಿಕೊಂಡ. ಬದುಕಿ ಬಾಳಬೇಕಾದ ನಿನ್ನ ಹೆಂಡತಿಯೇ ಚಿಕ್ಕ ವಯಸ್ಸಿಗೆ ಹೋಗಿಬಿಟ್ಲು. ಇನ್ನು ನಾನು ಇನ್ನಷ್ಟು ವರ್ಷ ಬದುಕ್ತೀನಿ ಅಂತ ಹೇಗೋ ಹೇಳಿ. ನಿನ್ನ ಮತ್ತೆ ಅಚ್ಚು ಬಗ್ಗೆ ಯೋಚಿಸಿಯಾದ್ರೂ ಇನ್ನೊಂದು ಮದುವೆಗೆ ಒಪ್ಪಿಗೆ ಕೊಡು ಮುರುಳಿ, ಒಳ್ಳೆ ಹುಡುಗಿಯನ್ನೇ ನೋಡೋಣ, ಅಚ್ಚುನ ಮಗನ ಹಾಗೆ ನೋಡಿಕೊಳ್ಳುವ ಹುಡುಗಿಯನ್ನೇ ನೋಡುವ ಎಂದರು ಸೆರಗಂಚಲ್ಲಿ ಕಂಗಳ ಒರೆಸಿ. ಅಮ್ಮನ ಕಣ್ಣೀರು ಹೊಸತಲ್ಲ, ಹಾಗೆ ಅವನ ನೋವು ಕೂಡ ಹೊಸತಲ್ಲ. ಮಗ ಬೆಳೆಯುತ್ತಿರುವ, ಅಮ್ಮನಿಗೂ ವಯಸ್ಸಾಗುತ್ತಿದೆ, ಅವನ ನೋಡಿಕೊಳ್ಳೋದು ಕಷ್ಟ ಅಂತೇನಿಲ್ಲ. ಆದರೂ ಈ ಬಾರಿ ಮನಸ್ಸು ಗಟ್ಟಿ ಮಾಡಿಕೊಂಡವ. ಅಮ್ಮ ಪ್ಲೀಸ್ ಅಳ್ಬೇಡ, ನನಗೆ ಸ್ವಲ್ಪ ದಿನ ಸಮಯ ಕೊಡು, ಯೋಚನೆ ಮಾಡ್ತೀನಿ ಎನ್ನಲು ಖುಷಿಯಾಯ್ತು ತಾಯಿಯ ಮನಸ್ಸು. ಇಷ್ಟು ವರ್ಷ ಮದುವೆ ಬೇಡವೇ ಬೇಡ ಎನ್ನುತ್ತಿದ್ದವ ಈಗ ಯೋಚಿಸುವೆ ಎನ್ನುತ್ತಿರುವ ಎಂದು, ಮುಂದೆ ಒಪ್ಪಿಗೆ ಕೂಡ ಕೊಡುವ ಎಂದು ಸಮಾಧಾನವಾಯ್ತು. ಅಯ್ಯೋ ಕಂದ, ಕೊನೆಗೂ ಮದುವೆ ಮಾಡಿಕೊಳ್ಳೋ ಮನಸ್ಸು ಮಾಡಿದೆಯಲ್ಲ ಎನ್ನುತ್ತಾ ಮಗನ ಹಣೆಗೆ ಮುತ್ತನ್ನಿಟ್ಟರು. ಅವರ ಖುಷಿ ನೋಡುತ್ತಾ ಕುಳಿತುಬಿಟ್ಟ. ಹುಡುಗಿ ಹುಡುಕಬೇಕು, ನನ್ನ ಮಗನಿಗೆ ಒಳ್ಳೆ ಜೋಡಿಯಾಗ್ಬೇಕು, ಅಚ್ಚುವನ್ನ ಮಗನಂತೆ ಕಾಣುವ ಹುಡುಗಿ ಹುಡುಕಬೇಕು ಎಂದುಕೊಂಡರು. ಆ ಕ್ಷಣ ಅವರಿಗೆ ನೆನಪಾಗಿದ್ದು ಅರು. ಆರಾಧನಾ, ಏನೇ ಇಷ್ಟು ತಡವಾಗಿ ಬಂದೆ, ಹೋ ಪಾರ್ಕ್ ಹತ್ರ ಹೋಗಿದ್ಯಾ, ಅದೇ ಆ ತಬ್ಬಲಿ ಹುಡುಗನ್ನ ನೋಡೋದಕ್ಕೆ ಎಂದ. ತಾಯಿ ಮಾತಿಗೆ ಅವಳ ಕರುಳು ಚುರ್ ಎಂದಿತ್ತು. ಅಮ್ಮ ಪ್ಲೀಸ್ ತಬ್ಬಲಿ ಅಂತೆಲ್ಲ ಹೇಳ್ಬೇಡ, ಅವನನ್ನ ತಾಯಿ ತಂದೆ ಎರಡೂ ಪ್ರೀತಿ ಕೊಟ್ಟು ನೋಡ್ಕೊಳ್ತಾ ಇರೋ ತಂದೆ ಇದ್ದಾರೆ, ಅಜ್ಜಿ ಇದ್ದಾರೆ, ನಾನೂ ಇದ್ದೀನಿ ಅಂದ್ಮೇಲೆ ತಬ್ಬಲಿ ಹೇಗಾಗ್ತಾನೆ. ಇನ್ನೊಮ್ಮೆ ನನ್ನ ಮುಂದೆ ಅಚ್ಚುನ ತಬ್ಬಲಿ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಕೋಪದಲ್ಲಿ ನುಡಿದು ಕೋಣೆಯತ್ತ ನಡೆದಳು ಆರಾಧನಾ. ಯಾವುದೋ ಹುಡುಗನ್ನ ತಬ್ಬಲಿ ಅಂದ್ರೆ ಇವಳಿಗೆ ಎಷ್ಟು ಕೋಪ ನೋಡು, ಒಳ್ಳೆ ಅವಳೇ ಆ ಹುಡುಗನ ಹಡೆದ ತಾಯಿ ಅನ್ನೋ ಹಾಗೆ ಆಡ್ತಾಳೆ ಎಂದು ಜೋರು ಮಾಡಿದವರು. ಆ ಹುಡುಗನ್ನ ಹೆಚ್ಚು ಹಚ್ಕೋಬೇಡ, ಆಮೇಲೆ ನಿನ್ನ ಮದುವೆಗೆ ಕಷ್ಟ ಆಗತ್ತೆ ಎಂದರೆ ಬ್ಯಾಗ್ ಟೇಬಲ್ ಮೇಲೆ ಕುಕ್ಕಿದ್ದಳು. ನನ್ನ ಮದುವೆಯೇ ಆಗೋದಿಲ್ಲ, ಇನ್ನು ತೊಂದರೆ ಎಲ್ಲಿಂದ ಬರುತ್ತೆ, ನಾನು ಅಚ್ಚುನ ಹಚ್ಕೊಳ್ಳೋದೇನು, ತುಂಬ ಹಚ್ಚಿಕೊಂಡಿದ್ದೀನಿ, ಅವರಪ್ಪ ಅಜ್ಜಿ ಒಪ್ಪಿದ್ರೆ ಅಚ್ಚುನ ನಾನೇ ದತ್ತು ತಗೊಂಡು ತಾಯಿ ಪ್ರೀತಿ ಕೊಟ್ಟು ಸಾಕೋತೀನಿ, ಏನೀಗ ಎಂದಳು ಕೋಪದಲ್ಲಿ. ಅಯ್ಯೋ ಕತ್ತೆ, ಏನೇ ಹೇಳ್ತಾ ಇದ್ದೀಯಾ, ಮದುವೆಯಾಗದೆ ಯಾವುದೋ ಹುಡುಗನ್ನ ದತ್ತು ತಗೊಂಡು ತಾಯಾಗ್ತೀನಿ ಅಂತೀಯಲ್ಲ, ಬುದ್ಧಿ ಇಲ್ವಾ ನಿಂಗೆ, ಬಿಟ್ರೆ ನಾಳೆ ಹೆಂಡ್ತಿ ಸತ್ತಿರೋನನ್ನೇ
ಮದುವೆ ಆಗಿ ಆ ಮಗುಗೆ ಅಮ್ಮ ಬೇಕಿದ್ರೂ ಆಗಿಬಿಡ್ತೀಯ. ಮೊದಲು ನಿಮ್ಮ ಅಪ್ಪನಿಗೆ ಹೇಳಿ ಹುಡುಗನ್ನ ನೋಡಿ ನಿನಗೆ 3 ಗಂಟು ಹಾಕಿಸ್ಬೇಕು ಎಂದು ಬುಸುಗುಡುತ್ತಾ ಹೋದರು. ಅದೇಕೋ ಅಮ್ಮನ ಮಾತುಗಳು ಮತ್ತೆ ಮತ್ತೆ ಕಿವಿಯಲ್ಲಿ ಪ್ರತಿಧ್ವನಿಸಿದವು. ಹೆಂಡ್ತಿ ಸತ್ತಿರೋನನ್ನೇ ಮದುವೆ ಆಗಿ ಆ ಮಗುಗೆ ಅಮ್ಮ ಬೇಕಿದ್ರೂ ಆಗಿಬಿಡ್ತೀಯ. ಆದರೆ ತಪ್ಪೇನು ಎಂದು ಯೋಚಿಸಿತು ಮನ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.